ಓಂ ಶಾಂತಿ. ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಾವೆಲ್ಲ ಆತ್ಮೀಯ ಸೋದರ ಸೋದರಿಯರಿಗೆ ಸ್ವಾಗತ. ಇವತ್ತಿನ ವಿಷಯ ಆಗಿದೆ, ಪ್ರಗತಿಯ ಹಾದಿಯಲ್ಲಿ ಸಾಧಕನಿಗೆ ಬರುವಂತಹ ಬಾಧೆಗಳು ಅಥವಾ ಅಡಚಣೆಗಳಿಗೆ ಕಾರಣ ಯಾರು? ಬಹಳ ಸತಿ ನೋಡ್ತೇವೆ, ಜೀವನದಲ್ಲಿ ಅನೇಕ ಸಾಧನೆಗಳನ್ನು ಮಾಡುವಂತಹ ವ್ಯಕ್ತಿಗೆ ಬಾಧೆಗಳು ಅಂತಂದರೆ ಅನೇಕ ಅಡಚಣೆಗಳು ಬರುವುದು ಸಹಜ. ಎಲ್ಲ ಅಡಚಣೆಗಳ ಸಮಯದಲ್ಲಿ, ಯಾವುದೇ ಪರಿಸ್ಥಿತಿಗಳ ಸಮಯದಲ್ಲಿ ಸಹಜವಾಗಿ ನಾವು ಇನ್ನೊಬ್ಬರಿಗೆ ದೋಷವನ್ನು ಕೊಡ್ತೇವೆ. ಒಂದು ಕಂಪನಿಯನ್ನು ನಡೆಸಬೇಕಾದರೆ ಆಗಲಿ, ಒಂದು ಸಂಸಾರವನ್ನು ನಡೆಸಬೇಕಾದರೆ ಆಗಲಿ, ಒಂದು ವಿದ್ಯಾಲಯವನ್ನು ನಡೆಸಬೇಕಾದರೆ ಆಗಲಿ, ಅಥವಾ ವೈಯಕ್ತಿಕವಾಗಿ ನಾನೊಂದು ಗುರಿಯನ್ನು ಇಟ್ಕೊಂಡಿರ್ತೀನಿ. ಆ ಗುರಿಯನ್ನು ಸೇರಲಿಕ್ಕೆ ಮೊದಲು ನನ್ನಲ್ಲಿ ಒಂದು ಉತ್ಕೃಷ್ಟವಾದಂಥ ವಿಚಾರಗಳಿರುತ್ತೆ. ನಾನು ಇಂತಹ ಒಂದು ಗುರಿ ಸೇರಬೇಕು ಅಂತ. ಆ ಸೇರುವಂಥ ಹಾದಿಯಲ್ಲಿ ಬಹಳಷ್ಟು ಅಡಚಣೆಗಳು ಬರಬಹುದು. ಆದರೆ ಆ ಅಡಚಣೆಗಳಿಗೆ, ಸಾಧಕನಿಗೆ ಬರುವಂತಹ ಒಂದು ಸಂಕಷ್ಟಗಳಿಗೆ ಕಾರಣ ಯಾರು? ಬಾಹ್ಯ ರೂಪದಲ್ಲಿ ನೋಡಿದಾಗ, ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ಬಹಳ ಉನ್ನತವಾದಂಥ ಶಿಖರವನ್ನು ಏರಬೇಕು ಅಂತ ಲಕ್ಷ್ಯ ಇಟ್ಕೊಂಡಾಗ, ಲಕ್ಷ್ಯ ಶ್ರೇಷ್ಠ ಇದೆ ನಿಜಾನೇ, ಲಕ್ಷ್ಯವನ್ನು ಪಡಿಬೇಕು ಅಂತ ಸಾಧಕನಿಗೆ ಉತ್ಸಾಹ ಇದ್ದಾಗ ಅವನಿಗೆ ಮೊದಲೇ ತಿಳಿದಿರುತ್ತೆ, ನಾನು ಬೆಟ್ಟ ಏರಬೇಕು, ಆ ಒಂದು ಈ ಶಿಖರವನ್ನು ಏರಬೇಕು ಅಂದಾಗ ನಾನು ಯಾವ ಒಂದು ಸ್ಥಿತಿಗತಿಗಳನ್ನು ನನ್ನಲ್ಲಿ ಸುಸಜ್ಜಿತವಾಗಿ ತಯಾರು ಮಾಡಿರಬೇಕು ಅಂಥೇಳಿ. ಅವಶ್ಯವಾಗಿ ಎಷ್ಟು ಮೇಲೆ ಹೋಗ್ತಾ ಇರ್ತಾನೋ ಅಷ್ಟು ಅನೇಕ ಬಿರುಗಾಳಿಯಾಗಲಿ ಎಡರು ತೊಡರುಗಳಾಗಲಿ ಬರೋದು ಸಹಜ. ಅಲ್ಲಿ ಒಂದು ವೇಳೆ ನಾವು ಬೇರೆಯವ್ರಿಗೆ ದೋಷ ಕೊಡ್ತೇವೆ, ಅಥವಾ ಪ್ರಕೃತಿಗೆ ದೋಷ ಕೊಡ್ತೇವೆ, ಅಥವಾ ಮತ್ತೆ ಜೊತೆಯಲ್ಲಿ ನಡೆಯುವಂಥವ್ರಿಗೆ ದೋಷ ಕೊಡ್ತೇವೆ ಅಂದರೆ, ಯಾರಿಗೇ ನಾವು ದೋಷವನ್ನು ಕೊಟ್ಟರೂ ಸಹ ನಾನು ಗುರಿ ಸೇರಬೇಕಾದ್ರೆ ನನ್ನಲ್ಲಿಯೇ ಇರುವಂತಹ ಒಂದು ನಿರ್ಬಲತೆಯನ್ನು ದೂರ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥ ಮುಖ್ಯ ಅಂಶ, ಸಾಧಕನಿಗೆ ಜೀವನದ ಹಾದಿಯಲ್ಲಿ ಸಫಲತೆಯ ಗುರಿಯನ್ನು ಸೇರಬೇಕು ಅಂತಂದರೆ ಅಲ್ಲಿ ಬಾಧಕನಾಗಿ ನಿಲ್ಲುವಂತಹ ಒಂದು ಬಾಧೆ ಯಾರೂ ಅಲ್ಲ, ಅದು ನನ್ನಲ್ಲೇ ಅಡಕವಾಗಿರುವಂತಹ ಒಂದು ಮನಃಶಕ್ತಿ. ನನ್ನ ಮನಸ್ಸಿನಲ್ಲಿಯೇ ಅನೇಕ ಪ್ರಕಾರದ ನಿರ್ಬಲ ವಿಚಾರಗಳು ಉತ್ಪನ್ನ ಆದಾಗ ನಾನು ನಿರ್ಬಲನಾಗ್ತೇನೆ. ಸಬಲ ವಿಚಾರಗಳನ್ನು ನಾನು ಮಾಡಿದಾಗ ನನ್ನಲ್ಲಿ ಆ ಒಂದು ಶಕ್ತಿಯ, ಉಜ್ವಲವಾದಂಥ ಶಕ್ತಿ ಯಾವಾಗ ಉತ್ಪಾದನೆ ಆಗುತ್ತೆ ಆಗ ನಾನು ಮುಂದುವರಿತೀನಿ. ಉದಾಹರಣೆಗೆ, ಒಂದು ಸಣ್ಣ ಕಂಪನಿಯನ್ನು ನಡೆಸ್ತಾ ಇರುವಂತಹ ಮ್ಯಾನೇಜರ್ಗೆ ಒಂದು ಬಾರಿ ಬಹಳಷ್ಟು ತೊಂದರೆಗಳಾಗುತ್ತೆ. ಏನದು ತೊಂದರೆ ಅಂತಂದರೆ, ಅವನ ಒಂದು ಕಂಪನಿಯಲ್ಲಿ ಇರುವಂತಹ 100 ಮಂದಿ ಕಾರ್ಯಕರ್ತರು ಪರಸ್ಪರ ಮಾತಾಡ್ಕೊಳ್ತಾ ಇರ್ತಾರೆ. ಅನೇಕ ವ್ಯರ್ಥ ವಿಚಾರಗಳಲ್ಲಿ ತಮ್ಮ ಸಮಯವನ್ನು ಕಳೀತಾ ಇರ್ತಾರೆ. ಯಾವುದೇ ಒಂದು ಕ್ರಿಯಾತ್ಮಕವಾದ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವರಲ್ಲಿ ಹುಮ್ಮಸ್ಸಾಗಲಿ ಅಥವಾ ಯಾವೊಂದು ರುಚಿಯಾಗಲಿ ಇರಲಿಕ್ಕಿಲ್ಲ, ಅಥವಾ ಕ್ರಿಯೇಟಿವಿಟಿ ಆ್ಯಕ್ಷನ್ ಮಾಡಲಿಕ್ಕೆ ಅವರಲ್ಲಿ ಒಂದು ಉತ್ಸಾಹ ಇರಲ್ಲ. ಇಂಥ ಒಂದು ಪರಿಸರ, ವಾತಾವರಣ ಯಾವಾಗ ನಿರ್ಮಾಣವಾಗುತ್ತೆ, ಒಂದು ದಿನ ಆ ಮ್ಯಾನೇಜರ್ ಯೋಚನೆ ಮಾಡ್ತಾನೆ, ಕಂಪನಿಯ ಒಂದು ಸ್ಟೇಟಸ್ ಆಗಲಿ, ಕಂಪನಿಯಲ್ಲಿ ಬರುವಂಥ ಆದಾಯ ಆಗಲಿ ದಿನೇ ದಿನೇ ಕಡಿಮೆ ಆಗ್ತಾ ಇರ್ತದೆ. ಆಗ ಪರಸ್ಪರ ಎಲ್ಲ ಕಾರ್ಯಕರ್ತರು ಮಾತಾಡ್ಕೊಳ್ತಾರೆ, ನಮ್ಮ ಕಂಪನಿ ಯಾತಕ್ಕೆ ಡೌನ್ ಆಗ್ತಾ ಇದೆ, ಈ ವ್ಯಕ್ತಿಯಿಂದ ಡೌನ್ ಆಗ್ತಾ ಇದೆ, ಇನ್ನೊಬ್ಬ ವ್ಯಕ್ತಿಯಿಂದ ಡೌನ್ ಆಗ್ತಾ ಇದೆ, ಇವರು ಈ ಥರ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಡೌನ್ ಆಗ್ತಾ ಇದೆ. ಸೊ ಇಂಥ ಮಾತುಗಳು ಅಲ್ಲಲ್ಲಿ ಕೇಳಿಬರ್ತಾ ಇರ್ತದೆ. ಕೊನೆಗೆ ಒಂದು ದಿವಸ ಈ ಮ್ಯಾನೇಜರ್ಗೆ ವಿಚಾರ ಬರುತ್ತೆ, ಹೇಗಾದರೂ ಸರಿ ಈ ಎಲ್ಲ ಕಾರ್ಯಕರ್ತರಿಗೆ ಒಂದು ಒಳ್ಳೆ ಪಾಠವನ್ನು ಕಲಿಸಲೇಬೇಕು ಅಂತ ಹೇಳಿ. ಒಂದು ದಿವಸ ಬೆಳಿಗ್ಗೆ ಎಲ್ಲ ಕಾರ್ಯಕರ್ತರು ಕಂಪನಿಗೆ ಬರ್ತಾರೆ. ಬರಲಿಕ್ಕೆ ಮೊದಲೇ ಅಲ್ಲಿ ಸಿಗ್ನೇಚರ್ ಹಾಕುವಂಥ ಸಮಯದಲ್ಲೇ ಒಂದು ದೊಡ್ಡದಾಗಿ ಅನೌನ್ಸ್ಮೆಂಟ್ ಮಾಡಲಾಗತ್ತೆ. ಏನಂತ, ಇವತ್ತು ನಮ್ಮ ಕಂಪನಿಯನ್ನು ಮುಳುಗಿಸ್ಲಿಕ್ಕೆ, ನಮ್ಮ ಕಂಪನಿಯಲ್ಲಿ ಆದಾಯ ಕಡಿಮೆ ಮಾಡಲಿಕ್ಕೆ, ಅಥವಾ ಕಂಪನಿಗೆ ಶತ್ರುವಾಗಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ಸತ್ತೋಗಿದ್ದಾನೆ. ಅವನನ್ನು ಅಂತಿಮ ದರ್ಶನ ಮಾಡಲಿಕ್ಕೆ ತಾವೆಲ್ಲರೂ ಸಹ ಕಂಪನಿಯ ಆಡಿಟೋರಿಯಂ ಹಾಲಲ್ಲಿ ಬಂದು ಸೇರಬೇಕು ಅಂತ ಹೇಳಿ ಪದೇ ಪದೇ ಅನೌನ್ಸ್ಮೆಂಟ್ ಆಗುತ್ತೆ. ಆಗ ಬಹಳ ಆಶ್ಚರ್ಯದಿಂದ ಕಾತುಕರಾಗಿ, ಯಾರದು ಇರಬಹುದು, ಅಂಥ ವ್ಯಕ್ತಿ ಸತ್ತೋದ ಅಂದರೆ ಯಾರಿರ್ಬೋದು, ನಾನು ಯಾರನ್ನು ಎಣಿಸಿದ್ದೆ ಆ ವ್ಯಕ್ತಿನ
ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನು ದೋಷಿಯಾಗಿ ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ, ಆ ವ್ಯಕ್ತಿ ಸತ್ತೋದನ, ಅವನು ನಿನ್ನೆ ತಾನೇ ಚೆನ್ನಾಗಿದ್ದ, ಹೇಗೆ ಸತ್ತೋದ, ಹೀಗೆ ಬಹಳಷ್ಟು ವಿಚಾರಗಳ ಒಂದು ಸಂಘರ್ಷಗಳು ಅವರ ಮನಸ್ಸಿನಲ್ಲಿ ಅಲೆ ಅಲೆಯಾಗಿ ಬರ್ತಾ ಇರ್ತದೆ. ಕೊನೆಗೆ ಸುಮಾರು ಹೊತ್ತು ಈ ರೀತಿ ಪರಸ್ಪರ ಮಾತಾಡ್ತಾ ಕೊನೆಗೆ ಹೋಗಲಿ ಬಿಡಿ, ನಮ್ಮ ಒಂದು ಕಂಪನಿಯ ಶತ್ರುತಾನೇ ಹೋದ, ಕೊನೆಗೂ ಅವನ ಮುಖ ಆದರೂ ನೋಡಿಕೊಂಡು ಬರುವ ಅಂತ ಹೇಳಿ ಎಲ್ಲರೂ ಮಾತಾಡಿಕೊಂಡು ಆಡಿಟೋರಿಯಂ ಹಾಲ್ವರೆಗೆ ಹೋಗ್ತಾರೆ. ಆಡಿಟೋರಿಯಂ ಹಾಲಲ್ಲಿ ಎಲ್ಲರೂ ಹೋಗಿ ಸಭೆ ಸೇರಿದಾಗ ಅಲ್ಲಿ ನಿಶ್ಶಬ್ದತೆ ಇರುತ್ತೆ. ಅಲ್ಲಿ ಇನ್ನೂ ಸಹ ಯಾರ್ದು ಮುಖವನ್ನು ನೋಡಿಸೋಕ್ಕೆ ಅಲ್ಲೇನೂ ತಯಾರಿ ಮಾಡಿರಲ್ಲ. ಆದರೆ ಅನೌನ್ಸ್ಮೆಂಟ್ ಮಾತ್ರ ಪದೇ ಪದೇ ಆಗ್ತಾ ಇರುತ್ತೆ. ಇವತ್ತು ನಮ್ಮ ಕಂಪನಿನ ಮುಳುಗಿಸ್ಲಿಕ್ಕೆ, ನಮ್ಮ ಕಂಪನಿಯ ಆದಾಯ ಕಡಿಮೆ ಮಾಡಲಿಕ್ಕೆ, ನಮ್ಮ ಕಂಪನಿಯ ಕ್ರಿಯೇಟಿವಿಟಿ ಕಡಿಮೆ ಮಾಡಲಿಕ್ಕೆ ಶತ್ರುವಾಗಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಸತ್ತು ಹೋಗಿದ್ದಾನೆ. ನೀವೆಲ್ಲರೂ ಬಂದು ಅವನ ಕೊನೆಯ ಅಂತಿಮ ದರ್ಶನವನ್ನು ಮಾಡಬೇಕು ಅಂತ ಇದು ಪದೇ ಪದೇ ಅಲ್ಲಿ ಅನೌನ್ಸ್ಮೆಂಟ್ ಆಗ್ತಾ ಇರ್ತದೆ. ಸೊ ಎಲ್ಲರ ಒಂದು ಕಾತುರತೆ ಹೆಚ್ಚಾಗ್ತಾ ಇರುತ್ತೆ. ಯಾರು ಆ ವ್ಯಕ್ತಿ, ನಾನು ಅಂದ್ಕೊಂಡಿದ್ದ ವ್ಯಕ್ತಿ ಅಲ್ವಲ್ಲ, ನಾನು ಅಂದ್ಕೊಂಡಿದ್ದ ವ್ಯಕ್ತಿ ಇರ್ಬೋದಾ ಅಂತ ಹೇಳಿ ಮನಸ್ಸಿನಲ್ಲಿ ಅನೇಕ ಪ್ರಕಾರದ ವಿಚಾರದ ಒಂದು ಅಲೆಗಳು ಉತ್ಪನ್ನವಾಗ್ತಾ ಇರ್ತದೆ. ಕೊನೆಗೂ ಮ್ಯಾನೇಜರು ಸಭೆ ಮುಂದೆ ಬಂದು ನಿಂತ್ಕೊಳ್ತಾನೆ. ಎಲ್ಲರ ಗಮನ ಸೆಳೀತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ವ್ಯಕ್ತಿಯ ಕಾಫಿನ್ ಆ ಬಾಕ್ಸಲ್ಲಿ ಹಾಕ್ಕೊಂಡು ನಿಮ್ಮ ಮುಂದೆ ದರ್ಶನಕ್ಕಾಗಿ ಇಡಲಾಗತ್ತೆ. ತಾವೆಲ್ಲರೂ ಸಹ ಸಾಲಾಗಿ ನಿಂತ್ಕೊಂಡು ಒಬ್ಬೊಬ್ಬರೇ ಬಂದು ಆ ಒಂದು ಬಾಕ್ಸ್ ಒಳಗಡೆ ಇರುವಂತಹ ಒಂದು ವ್ಯಕ್ತಿಯ ಮುಖ ದರ್ಶನವನ್ನು ಅಂತಿಮ ದರ್ಶನವನ್ನಾಗಿ ಮಾಡಬಹುದು ಅಂತ ಹೇಳಿ ಪದೇ ಪದೇ ಅನೌನ್ಸ್ಮೆಂಟ್ ಆಗುತ್ತೆ. ಆಗ ಇನ್ನಷ್ಟು ಇವರಲ್ಲಿ ಕಾತುರತೆ ಹೆಚ್ಚಾಗುತ್ತೆ. ಇನ್ನು ಯಾರಿರ್ಬೋದು, ಕೊನೆಗೂ ನೋಡೇ ಬಿಡೋಣ, ಆ ವ್ಯಕ್ತಿ ಸತ್ತೋಗಿದ್ದು ನಿಜನೇ ಇರಬೇಕು, ಹಾಗಾದರೆ ಅವನು ಯಾರು ಅಂತಾದರೂ ನಾವು ಕಂಡುಹಿಡಿಯೋಣ ಅಂತ ಹೇಳಿ. ಕೆಲವು ಕ್ಷಣಗಳ ನಂತರ ಸಭೆಯಲ್ಲಿದ್ದಂಥ ಕರ್ಟನ್ ಓಪನ್ ಆಗುತ್ತೆ. ಒಂದು ದೊಡ್ಡ ಬಾಕ್ಸನ್ನು ಅಲ್ಲಿ ತಗೊಂಡು ಬರ್ತಾರೆ. ತಗೊಂಡು ಬಂದಲ್ಲಿ ಇಟ್ಬಿಟ್ಟು ಎಲ್ಲರನ್ನ ಸಾಲಾಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಒಂದು ಕಡೆಯಿಂದ ಬರಬೇಕು, ದರ್ಶನ ಮಾಡಬೇಕು, ಮತ್ತೊಂದು ಕಡೆಯಿಂದ ಹೊರಗಡೆ ಹೋಗಬೇಕು ಅಂತ. ಸೊ ಬಹಳ ಇವರಿಗೆಲ್ಲ ಕಾತುರತೆಯಿಂದ ನಿಂತಿರುವಂಥವ್ರಿಗೆ ಸ್ವಲ್ಪ ಒತ್ತಡನೂ ಆಗುತ್ತೆ. ಅನೇಕ ಅನುಮಾನಗಳ ವಿಚಾರಗಳು ಬರುತ್ತೆ. ಕೆಲವರಿಗೆ ಶಂಕೆ ಬರುತ್ತೆ, ಇದೇನಿದು, ಯಾವ ವ್ಯಕ್ತಿ ಅದು, ನಾವು ಅಂದ್ಕೊಂಡಿರುವಂಥ ವ್ಯಕ್ತಿ ಅಲ್ವಲ್ಲ ಅಂಥೇಳಿ ಪದೇ ಪದೇ ಅದರ ಬಗ್ಗೆ ಕ್ವೆಶ್ಚನ್ ಮಾರ್ಕ್, ಪ್ರಶ್ನಾರ್ಥಕ ವಿಚಾರಗಳು ಅವ್ರ ಮನಸ್ಸಲ್ಲಿ ಬರ್ತಾ ಇರ್ತದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆ ಒಂದು ಕಾಫಿಂದು ಮೇಲೆ ಹಾಕಿರುವಂಥ ಬಟ್ಟೆಯನ್ನು ತೆಗಿತಾರೆ. ಒಬ್ಬೊಬ್ಬರನ್ನೇ ಮ್ಯಾನೇಜರು ಆ ಒಂದು ಕಾಫಿನೊಳಗಡೆ ನೋಡುವಂಥ ಒಂದು ಸಾಲನ್ನು ಮುಂದೆ ಕರೀತಾರೆ. ಸೊ ಒಂದೊಂದು ವ್ಯಕ್ತಿ ಮಾತ್ರ ಬರಬೇಕು, ನೋಡಬೇಕು, ಹೋಗಬೇಕು. ಸೊ ಎಲ್ಲರೂ ಗಂಭೀರವಾಗಿಬಿಡ್ತಾರೆ, ಶಾಂತ ಚಿತ್ತರಾಗಿಬಿಡ್ತಾರೆ. ಎಲ್ಲರ ಮನಸ್ಸು ಸ್ತಬ್ಧವಾಗುತ್ತೆ. ಈಗ ಮೊಟ್ಟ ಮೊದಲನೇಗೆ ಯಾರು ಹೋಗ್ತಾರೆ, ಅವರು ಯಾವ ರೀತಿ ನೋಡ್ತಾರೆ ಅನ್ನೋದನ್ನು ಅವರು ಪರಿಶೀಲಿಸುವಂತಹ ದೃಷ್ಟಿಯಿಂದ ಗಮನ ಇಟ್ಟು ನಿಂತ್ಕೊಂಡಿರ್ತಾರೆ. ಕೊನೆಗೂ ಆ ಕ್ಷಣ ಬಂತು. ಸಾಲಾಗಿ ನಿಂತ್ಕೊಂಡಿರುವಂಥ ಕಾರ್ಯಕರ್ತರಿಗೆ ಒಬ್ಬೊಬ್ಬರಾಗಿ ಆ ಒಂದು ಕಾಫಿನ ಹತ್ರ, ಆ ಒಂದು ಪೆಟ್ಟಿಗೆ ಹತ್ರ ಬಿಡ್ತಾರೆ. ಸೊ ಮೊಟ್ಟ ಮೊದಲನೇ ವ್ಯಕ್ತಿ ಬಹಳ ಖುಷಿಯಾಗುತ್ತೆ. ಎಲ್ಲರಿಗಿಂತ ಮೊದಲು ನನಗೆ ಬಿಡ್ತಾ ಇದ್ದಾನಲ್ಲ, ನಾನು ಮೊದಲು ನೋಡ್ತೀನಿ ಆ ಶತ್ರು ಯಾರದು, ಹಂಗೂ ಹಿಂಗೂ ಶತ್ರು ಹೋದ್ನಲ್ಲ, ಸದ್ಯ ನಮ್ಮ ಕಂಪನಿ ಈಗ ಭಾಳ ಚೆನ್ನಾಗಿ ಆಗ್ಬೋದು ಇನ್ಮೇಲೆ ಅನ್ನುವಂಥ ಒಂದು ಉತ್ಸಾಹದಿಂದ ಮನಸ್ಸಿನಲ್ಲಿ ಆ ಒಂದು ಅಂತಿಮ ದರ್ಶನ ಮಾಡಲಿಕ್ಕೆ ಹತ್ತಿರ ಹೋಗ್ತಾನೆ. ಸೊ ಯಾವಾಗ ಕಾಫಿನ ಹತ್ರ, ಬಾಕ್ಸ್ ಹತ್ರ ಹೋಗ್ತಾನೆ, ಆ ಬಾಕ್ಸನ್ನು ಬಾಗಿಲು ತೆಗಿತಾರೆ. ಒಳಗಡೆ ಬಹಳ ಸ್ಪಷ್ಟವಾಗಿರುವಂತಹ ಒಂದು ದೊಡ್ಡದಾದಂಥ ಕನ್ನಡಿ ಹಾಕಿರ್ತಾರೆ. ಸೊ ಈ ವ್ಯಕ್ತಿ ತಕ್ಷಣ ಹೋಗಿ ಅಂತಿಮ ದರ್ಶನ ಮಾಡಲಿಕ್ಕೆ ಹೀಗೆ ಬಗ್ತಾನೆ. ಆಗ ಆ ಕನ್ನಡಿಯಲ್ಲಿ ಅವನ ಪ್ರತಿಬಿಂಬ ಕಾಣುತ್ತೆ. ಬಹಳ ಉತ್ಸಾಹದಿಂದ ಅಂತಿಮ ದರ್ಶನ ಮಾಡಲಿಕ್ಕೆ ಬಂದಂಥ ವ್ಯಕ್ತಿ ತನ್ನದೇ ಆದಂಥ ಪ್ರತಿಬಿಂಬವನ್ನು ನೋಡಿ ಪೆಚ್ಚು ಮುಖ ಆಗಿಬಿಡುತ್ತೆ. ಏನೂ ಮಾತಾಡಲಿಕ್ಕೆ ಶಬ್ದ ಇರಲ್ಲ. ತಲೆ ಕೆಳಗಡೆ ಮಾಡಿಕೊಂಡು ನಿಧಾನವಾಗಿ ಹೊರಗಡೆ ಹೊರಟೋಗ್ತಾನೆ. ಇನ್ನೊಬ್ರಿಗೇನೂ ಅರ್ಥ ಆಗಲ್ಲ. ಅವ್ರಿಗೆ ಅರ್ಥ ಆಗುತ್ತೆ, ಯಾರೋ ಬೇಕಾದವ್ರು ಇರ್ಬೋದು, ಅವರೇ ಹೋಗಿಬಿಟ್ಟಿದ್ದಾರೇನೋ, ಅದಕ್ಕೆ ಪಾಪ ತುಂಬ ಬೇಜಾರಾಗಿ ಆ ವ್ಯಕ್ತಿ ಹೊರಗಡೆ ಹೋಗಿಬಿಟ್ಟಿದ್ದಾನೆ ಅಂಥೇಳಿ ಇನ್ನೊಬ್ಬ 2ನೇ ನಂಬರಲ್ಲಿ ನಿಂತಂಥ ವ್ಯಕ್ತಿ ಮುಂದೆ ಬರ್ತಾನೆ. ಅವನು ಅಷ್ಟೇ ಉತ್ಸಾಹದಿಂದ ಬರ್ತಾನೆ. ಯಾರಿರ್ಬೋದು ನೋಡಬೇಕು ಅಂತ ಹೇಳಿ ಆ ಒಂದು ಪೆಟ್ಟಿಗೆ ಒಳಗಡೆ ಮುಖ ಮಾಡಿ ತಲೆಬಾಗಿ ನೋಡ್ತಾನೆ. ಆ ಒಂದು ಉದ್ದನೆ ಇಟ್ಟಿರುವಂಥ ಕನ್ನಡಿಯಲ್ಲಿ ತನ್ನದೇ ಆದಂಥ ಪ್ರತಿಬಿಂಬ ಕಾಣುತ್ತೆ.
ಪ್ರತಿಬಿಂಬ ಕಾಣುತ್ತ ತಕ್ಷಣವೇ ಅವನ ಮುಖನೂ ಪೆಚ್ಚು ಮುಖ ಆಗಿಬಿಡುತ್ತೆ. ಶಾಂತವಾಗಿ ತಲೆ ಬಾಗಿಸ್ಕೊಂಡು ಹೊರಟೋಗ್ತಾನೆ. ಹೀಗೆ ಎಲ್ಲರೂ ಸಹ ಸಾಲಾಗಿ ಒಬ್ಬೊಬ್ಬರಾಗಿ ಬರ್ತಾರೆ, ತಮ್ಮದೇ ಮುಖದರ್ಶನ ಮಾಡ್ತಾರೆ, ತಮ್ಮದೇ ಒಂದು ಪ್ರತಿಬಿಂಬವನ್ನು ನೋಡ್ತಾರೆ, ಪೆಚ್ಚು ಮುಖ ಹಾಕ್ಕೊಂಡು ಶಾಂತವಾಗಿ ಹೊರಗಡೆ ಹೋಗ್ಬಿಡ್ತಾರೆ. ಆ ನಂತರ ಮಾರನೇ ದಿನ ಬಂದಾಗ ಪ್ರತಿಯೊಬ್ಬರಿಗೂ ಅರಿವಾಗುತ್ತೆ, ನಮ್ಮ ಕಂಪನಿಯನ್ನು ಮುಳುಗಿಸ್ಲಿಕ್ಕಾಗಲಿ, ಕಂಪನಿಯ ಆದಾಯ ಕಡಿಮೆ ಮಾಡಲಿಕ್ಕಾಗಲಿ ಇನ್ನು ಯಾರೂ ದೋಷಿಗಳಲ್ಲ, ಇನ್ನೊಬ್ಬರು ಶತ್ರುಗಳಲ್ಲ, ಆದರೆ ಒಳಗಡೆ ಇರುವಂಥವರೇ ಶತ್ರುಗಳಾಗಿದ್ದೇವೆ. ಅಂದರೆ ಅರ್ಥ ಏನು? ನಮ್ಮ ಜೀವನದ ಯಾವುದೇ ಸಾಧನೆಗೆ, ಸಾಧಕನಿಗೆ ಸಾಧನೆಯ ಗುರಿಯನ್ನು ಮುಟ್ಟಲಿಕ್ಕೆ ಬಹುಶಃ ಹೊರಗಡೆಯಿಂದ ಯಾವುದೇ ಅಡಚಣೆ ಬಂದರೂ ಸಹ ಆಂತರಿಕ ಶಕ್ತಿ ಯಾವುದಿದೆ, ನಮ್ಮ ಮಾನಸಿಕ ಶಕ್ತಿ ಯಾವುದಿದೆ, ಅದನ್ನು ಕುಗ್ಗಿಸುವಂತಹ ಒಂದು ವಿಚಾರಗಳಿದೆಯಲ್ಲ, ಅದೇ ನಮ್ಮ ಶತ್ರು ಆಗಿದೆ. ಆದ್ದರಿಂದ ಇಲ್ಲಿ ಮುಖ್ಯವಾದ ಅಂಶ ನಾವು ತಿಳ್ಕೊಳ್ಬೇಕಾಗಿದ್ದೇನಂತಂದರೆ, ನಾವು ನಮ್ಮ ಜೀವನಕ್ಕೆ ಒಂದು ಸಂಸ್ಕೃತವಾದಂಥ ನಮ್ಮ ಜೀವನಕ್ಕೆ ನಾವೇ ಒಂದು ಸಂಸ್ಥೆಯಾಗಿ, ನಮ್ಮಲ್ಲಿರುವಂಥ ಕರ್ಮಚಾರಿಗಳಾಗಲಿ, ನಮ್ಮಲ್ಲಿರುವಂಥ ಶಕ್ತಿಗಳಾಗಲಿ, ನಾವು ಅದನ್ನು ಏಕತ್ರಿತ ಮಾಡಿ ಅದನ್ನು ಸದುಪಯೋಗ ಮಾಡಿಕೊಳ್ಳುವಂತಹ ಒಂದು ಶಕ್ತಿಯನ್ನು ಪಡ್ಕೊಂಡಿದ್ದಾಗ ಯಾವುದೇ ಅಸಾಧ್ಯ ಕಾರ್ಯವನ್ನು ನಾವು ಸಾಧ್ಯವಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ. ಆದರೆ ಅದು ಯಾವಾಗ ಸಾಧ್ಯ? ಯಾವಾಗ ನಮ್ಮ ಮನಸ್ಸಿನಲ್ಲಿ ಆ ಒಂದು ಶ್ರೇಷ್ಠ ವಿಚಾರಗಳ ಬೀಜಗಳನ್ನು ಬಿತ್ತುತ್ತಾ ಇರ್ತೀವಿ. ನಮ್ಮ ಸಫಲತೆಗೆ ನಮ್ಮ ಮನಸ್ಸೇ ಕಾರಣ, ನಮ್ಮ ಅಸಫಲತೆಗೂ ಸಹ ನಮ್ಮ ಮನಸ್ಸೇ ಕಾರಣ. ನಮ್ಮ ಖುಷಿಗೆ ನಮ್ಮ ಮನಸ್ಸಿನ ಚಿಂತನೆಯೇ ಕಾರಣ, ನಮ್ಮ ಒಂದು ಉದಾಸೀನತೆಗೆ ನಮ್ಮ ಮನಸ್ಸಿನ ವಿಚಾರಗಳೇ ಕಾರಣವಾಗುತ್ತೆ. ಹಾಗಾಗಿ ಒಂದು ವೇಳೆ ನಮ್ಮ ಜೀವನದಲ್ಲಿ ಬಹಳಷ್ಟು ಸಂಕಷ್ಟಗಳಿದೆ, ಹೆಜ್ಜೆ ಹೆಜ್ಜೆಗೂ ಅನೇಕ ಎಡರುತೊಡರುಗಳಿದೆ ಅಂತ ತಿಳ್ಕೊಳ್ಳಿ. ಆದರೆ ಮಹತ್ತರವಾದ ಚಿಂತನೆ ಮಾಡುವಂಥ ವ್ಯಕ್ತಿ ಏನು ಯೋಚನೆ ಮಾಡ್ತಾನೆ? ಬರಲಿ, ಎಷ್ಟೆಷ್ಟು ಅಡಚಣೆಗಳು ಬರುತ್ತೋ ಅಷ್ಟಷ್ಟು ನಾನು ಮುಂದೆ ಹೋದಂತೆ ಹೆಚ್ಚು ಶಕ್ತಿಶಾಲಿ ಆಗ್ತೇನೆ ಅಂತ ಹೇಳಿ. ಅದೇ ಯಾವ ಮನಸ್ಸಿನಲ್ಲಿ ಮನೋಬಲ ಇರಲ್ಲ, ಶ್ರೇಷ್ಠ ಚಿಂತನೆಯ ಶಕ್ತಿ ಇರಲ್ಲ, ಅವನು ಒಂದೆರಡು ಪ್ರಾಬ್ಲಮ್ನ, ಒಂದೆರಡು ಸಮಸ್ಯೆಯನ್ನು ಪಾರು ಮಾಡಿದ ತಕ್ಷಣವೇ ಅವನು ಹತಾಶನಾಗ್ಬಿಡ್ತಾನೆ, ನಿರಾಶನಾಗ್ಬಿಡ್ತಾನೆ. ಇನ್ನು ನನ್ನ ಕೈಯಲ್ಲಿ ಸಾಧ್ಯವಾಗೋದಿಲ್ಲ, ಇನ್ನೆಷ್ಟು ನಾನು ಸಹನೆ ಮಾಡಬೇಕು, ಇನ್ನೆಷ್ಟು ನಾನು ಎದುರಿಸ್ಬೇಕು, ನನ್ನ ಕೈಲಿ ಆಗೋದೇ ಇಲ್ಲ ಅಂಥೇಳಿ ಬೇಸತ್ತಾಗ ಇದು ವಿಚಾರನೆ. ಆಗಲ್ಲ ಅನ್ನುವಂಥದ್ದು ವಿಚಾರನೆ, ನಾನು ಮಾಡಬಲ್ಲೆ ಆಗುತ್ತೆ ಅಂತ ಹೇಳೋದು ನನ್ನ ವಿಚಾರನೆ. ಈ ಎರಡರಲ್ಲೂ ಸಹ ನಾವು ನಮ್ಮ ಮನಸ್ಸಿನ ಚಿಂತನೆಯನ್ನೇ ಉಪಯೋಗಿಸ್ತಾ ಇದ್ದೀವಿ. ಸೊ ಹೇಳುವಂತಹ ತಾತ್ಪರ್ಯ ಏನಪ್ಪ ಅಂತಂದರೆ, ನಮ್ಮ ಜೀವನದ ಯಾವುದೇ ಗುರಿಯನ್ನು ಸಾಧನೆಯನ್ನು ಗುರಿಯನ್ನು ಮುಟ್ಟಲಿಕ್ಕೆ ಬಾಹ್ಯ ರೂಪದಲ್ಲಿ ಯಾರೂ ನಮ್ಮನ್ನು ಅಡಚಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅಡಚಣೆ ಮಾಡಿದ್ರೂ ಸಹ ನಮ್ಮ ಮನೋಬಲವನ್ನು ಕುಗ್ಗಿಸ್ಲಿಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ನಾವಾಗಿ ನಾವು ಚಿಂತನೆಯಿಂದ ಕುಗ್ಗಿದರೆ ನಮ್ಮ ಮನಸ್ಸಿನ ಸ್ಥಿತಿ ಕೆಳಗಡೆ ಬಿಡುತ್ತೆ. ನಾವಾಗಿ ನಾವು ಮನಸ್ಸನ್ನು ಸದಾ ಶ್ರೇಷ್ಠ ಗತಿಯಲ್ಲಿ ಇಟ್ಕೊಂಡಾಗ ಅದನ್ನು ಕೆಳಗಡೆ ಇಳಿಸಲಿಕ್ಕೆ ಯಾರಿಂದಲೂ ಸಹ ಸಾಧ್ಯ ಇಲ್ಲ. ಅದಕ್ಕೆ ಹೇಳಲಾಗತ್ತೆ, ನೀವು ಒಂದು ಸಿಂಹವಾಗಿ ಜೀವನವನ್ನು ನಡೆಸ್ಬೋದು. ಅಂದರೆ ಯಾರ ಸಹಕಾರ ಇಲ್ಲದೇ ಇದ್ದಾಗಲೂ, ಯಾರೂ ನಿಮಗೆ ಸಹಯೋಗ ಕೊಡದೇ ಇದ್ರೂ, ಯಾರ ಒಂದು ಜೊತೆ ಸಿಗದೇ ಇದ್ರೂ ಸಹ ನಿಮ್ಮ ಮನೋಬಲ ಶ್ರೇಷ್ಠವಾಗಿದ್ದಾಗ, ನಿಮ್ಮ ಚಿಂತನೆ ಶ್ರೇಷ್ಠವಾಗಿದ್ದಾಗ ನೀವೇ ಒಂದು ಸಂಸ್ಥೆಯಾಗಿ ನಿಮ್ಮ ಕರ್ಮಚಾರಿಗಳನ್ನು ನಿಮ್ಮ ಕರ್ಮೇಂದ್ರಗಳಿಂದ ಮಾಡುವಂಥ ಕರ್ಮದಿಂದ, ನಿಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರದ ಶಕ್ತಿಯಿಂದ ನಿಮ್ಮ ಶಕ್ತಿಗಳನ್ನು ಸದುಪಯೋಗ ಮಾಡ್ತಾ ಮುಂದೆ ಸಾಗಬಹುದು. ಆದರೆ ಸಿಂಹವಾಗಿ ಬಾಳುವಂತಹ ಶಕ್ತಿ ಇದ್ರೂ ಮೊಲದ ರೂಪದಲ್ಲೋ ಜಿಂಕೆ ರೂಪದಲ್ಲೋ ನೀವು ಜೀವನವನ್ನು ನಡೆಸುವಂಥವರಾದರೆ ಅದಕ್ಕೂ ಸಹ ಯಾರೂ ಬಂಧನ ಹಾಕಲಿಕ್ಕೆ ಸಾಧ್ಯವಾಗಲ್ಲ. ಅದಕ್ಕೆ ಹೇಳಲಾಗುತ್ತೆ, ನಮ್ಮ ಜೀವನದಲ್ಲಿ ಪ್ರತಿಯೊಂದು ವ್ಯಕ್ತಿ ನಮಗೆ ನಾವೇನೇ ಒಂದು ಅಣುಶಕ್ತಿಯ ಸ್ಥಾವರ. ಅಂದರೆ ನಮ್ಮ ಚಿಂತನೆಯಿಂದ ನಾವು ಎಷ್ಟು ಬೇಕಾದ್ರೂ ಶಕ್ತಿಯ ಒಂದು ಊರ್ಜಾ ಏನಿದೆ ಅದನ್ನು ನಾವು ಉತ್ಪನ್ನ ಮಾಡ್ಬೋದು. ಆದರೆ ಅದರಲ್ಲೇ ನೆಗೆಟಿವ್ ಥಾಟ್ಸ್ ಬಂತು ಅಂದ್ಕೊಳ್ಳಿ, ಒಂದು ಸಂಕಲ್ಪ ಬಂತು ಅಂದ್ಕೊಳ್ಳಿ, ನನ್ನ ಕೈಲಿ ಆಗಲ್ಲ ಅಂದಾಗ ಅದು ಕಂಪ್ಲೀಟಾಗಿ ನಮ್ಮನ್ನು ಕುಗ್ಗಿಸ್ಬಿಡುತ್ತೆ. ಹೀಗಾಗಿ ಯಾವುದೇ ಮಹಾನ್ ವ್ಯಕ್ತಿಯ ಸಾಧನೆ ಅವನ ಜೀವನದಲ್ಲಿ ಅಡಚಣೆಗಳು ಬಂದಿಲ್ಲ ಎನ್ನುವಂಥದ್ದು ಚರಿತ್ರೆಯಲ್ಲೇ ಇಲ್ಲ, ಇತಿಹಾಸದಲ್ಲೇ ಇಲ್ಲ. ಯಾವ ವ್ಯಕ್ತಿ ಎತ್ತರದ ಶಿಖರದಲ್ಲಿ ಇದುವರೆಗೂ ತಲುಪಿದ್ದಾನೆ ಅವರ ಜೀವನದಲ್ಲಿ ಹೆಚ್ಚು ಹೆಚ್ಚಾಗಿ ಅಡಚಣೆಗಳು ಹಾಕಿರುವಂಥವರು ಅವಶ್ಯವಾಗಿ ಬಂದಿರ್ತಾರೆ. ಆದರೆ ಯಾವುದಲ್ಲಿ ಕುಗ್ಗಿಲ್ಲ ಅಂತಂದರೆ ಅವರ ಮನೋಬಲ ಎಂದೂ ಸಹ ಕುಗ್ಗಿಲ್ಲ. ಯಾವುದೇ ಬಾಹ್ಯ ಅಡಚಣೆಗಳಿಗೆ ಅವರ ಮನಸ್ಸು ಬಲಿಯಾಗುವುದೇ ಇಲ್ಲ.
ಯಾಕೆ ಅಂತಂದರೆ ಆ ಅಡಚಣೆಗಳಿಗಿಂತ ಅವರು ಬಹಳ ಮೇಲಿನ ಸ್ಥಿತಿಯಲ್ಲಿರ್ತಾರೆ. ಉದಾಹರಣೆಗೆ ಒಂದು ಬೆಟ್ಟದ ಮೇಲೆ ನೀವು ನಿಂತ್ಕೊಂಡು ಕೆಳಗಿನ ದೃಶ್ಯವನ್ನು ನೋಡ್ತೀರಾ ಅಂತ ತಿಳ್ಕೊಳ್ಳಿ. ಆಗ ಬಹಳ ದೊಡ್ಡ ದೊಡ್ಡ ಮರಗಳಾಗಲಿ, ಬಹಳ ದೊಡ್ಡ ದೊಡ್ಡ ವಾಹನಗಳಾಗಲಿ ಬಹಳ ಸಣ್ಣದಾಗಿ ಕಾಣಿಸುತ್ತೆ. ಅದೇ ನೀವು ಬೆಟ್ಟದ ಮೇಲಿಂದ ಕೆಳಗಡೆ ಇಳಿದ್ಬಿಟ್ಟು ರಸ್ತೆ ಮೇಲೆ ನಿಂತ್ಕೊಂಡು ನೋಡಿದಾಗ ನಿಮಗಿಂತ ದೊಡ್ಡ ದೊಡ್ಡ ಮರಗಳು ನಿಮಗಿಂತ ಅಡಿ ಎತ್ತರದಲ್ಲಿ ಬಹಳಷ್ಟು ಮೇಲೆ ಎತ್ತರದಲ್ಲಿದ್ದಂಗೆ ಕಾಣುತ್ತೆ. ಅನೇಕ ಬಿಲ್ಡಿಂಗ್ಗಳಾಗಲಿ ಯಾವುದೇ ವಸ್ತುಗಳಾಗಲಿ ನೀವು ಚಿಕ್ಕವರಾಗಿರ್ತೀರ, ಅವೆಲ್ಲ ದೊಡ್ಡದಾಗಿ ಕಾಣಿಸುತ್ತೆ. ಅಂದರೆ ಇಲ್ಲಿ ಮನಸ್ಥಿತಿಗೆ ಇದನ್ನು ಹೋಲಿಕೆ ಮಾಡಲಿ ಹೇಳಲಾಗಿದೆ. ನಮ್ಮ ಮನಸ್ಥಿತಿ ಪರಿಸ್ಥಿತಿಗಳಿಗಿಂತ ಬಹಳ ಮೇಲೆ ಇದ್ದಾಗ ನಮ್ಮ ಸಾಧನೆಯನ್ನು ಸೋಲಿಸುವಂತಹ ಶಕ್ತಿ ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಆದರೆ ನಮ್ಮ ಮನಸ್ಸಿನ ಚಿಂತನೆಯಿಂದಲೇ ನಾವು ಸೋತೋಗ್ಬಿಡ್ತೀವಿ ಅಂದಾಗ ಅವಶ್ಯವಾಗಿ ಎಲ್ಲ ಪರಿಸ್ಥಿತಿಗಳು ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಅದು ಒಂದೇ ಸತಿ ನಮ್ಮನ್ನು ಸೋಲಿಸ್ಬಿಡುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವೇ ಒಂದು ಸಂಸ್ಥೆಯಾಗಿ ನಮ್ಮ ಸುತ್ತಮುತ್ತ ಮಾಡುವಂಥ ಕಾರ್ಯಕಲಾಪಗಳೇ ಒಂದು ಸಂಸ್ಥೆ ಅಂದ್ಕೊಳ್ಳಿ. ಅಲ್ಲಿ ನಾವು ಯಾರ ಜೊತೆ ವ್ಯವಹಾರ ಮಾಡ್ತಾ ಇದ್ದೀವಿ ಆ ಎಲ್ಲರ ಒಂದು ಜೊತೆ ನಮ್ಮ ಒಂದು ಮನೋಬಲದ ದೃಢತೆ ಎಷ್ಟು ಕ್ಷಮತೆ ನಾವು ಇಟ್ಕೊಂಡಿರ್ತೀವಿ ಅಷ್ಟು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಮುಂದೆ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ವ್ಯಕ್ತಿಗೆ ನಾವಿಲ್ಲಿ ಒಂದು ನೇತ ಅಥವಾ ಒಂದು ಲೀಡರ್, ಒಂದು ಮುಖಂಡ ಅಂತ ಹೇಳಲಾಗುತ್ತೆ. ಯಾಕೆ ಅಂತಂದರೆ ಒಂದು ಮುಖಂಡ ಅಂತಂದರೆ ಅರ್ಥ ಏನು? ಅವನ ಮುಖದಲ್ಲಿ ಒಂದು ಊರ್ಜಾ, ಅಂದರೆ ಸದಾ ಮುಂದೆ ಹೋಗುವಂತಹ ಒಂದು ಗುರಿ ಇರುತ್ತೆ ವಿನಃ ಒಂದು ಬಿರುಗಾಳಿ ಬಂತು, ಒಂದು ಮಳೆ ಬಂತು, ಅಥವಾ ಬಿಸಿಲು ಬಂತು, ಅಥವಾ ಒಂದು ಅಡಚಣೆ ಮುಂದೆ ಇದೆ, ನಾನು ಹೋಗ್ಲಿಕ್ಕಾಗಲ್ಲ ಅಂತ ಯಾವತ್ತೂ ಸಹ ವ್ಯಕ್ತಿ ಹೇಳಲ್ಲ. ಮುಖಂಡ ಅಂತಂದರೆ ಅರ್ಥನು ಮುಂದೆ ಹೋಗ್ತಾ ಇರುವಂಥವನಿಗೆ ಮುಖಂಡ ಅನ್ನೋದು. ಯಾವ ವ್ಯಕ್ತಿ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ ಆ ವ್ಯಕ್ತಿ ತನ್ನಿಂದ ತಾನೇ ಹಿಮ್ಮೆಟ್ಟು ಬಿಡ್ತಾನೆ ಅಥವಾ ಮುಂದೆ ಸಾಗುವಂಥ ಹಾದಿಯಿಂದ ಹಿಂದೆ ಬಂದ್ಬಿಡ್ತಾನೆ, ಅಂದರೆ ಸೋಲನ್ನು ಸ್ವೀಕಾರ ಮಾಡ್ತಾನೆ. ಸೊ ಹೀಗಾಗಿ ನಮ್ಮ ಒಂದು ಆಂತರಿಕ ಮನಸ್ಸಿನ ಶಕ್ತಿಯೇ ನಮ್ಮ ಸಾಧನೆಯ ಸಫಲತೆಗೆ ಕಾರಣ. ಆಂತರಿಕ ಮನಸ್ಸಿನ ಶಕ್ತಿಯ ಒಂದು ಕುಗ್ಗುವಿಕೆಯೇ ನಮ್ಮ ಸಾಧನೆಯ ಸಫಲತೆಗೆ ಅಸಫಲತೆಗೂ ಸಹ ಕಾರಣ. ಈಗ ನಮ್ಮ ಮನಸ್ಸಲ್ಲಿ ಈ ಒಂದು ಪರಿವರ್ತನೆ ಪಾಸಿಟಿವ್ ಅಥವಾ ನೆಗೆಟಿವ್ ಯಾವ ಆಧಾರದ ಮೇಲೆ ನಡೆಯುತ್ತೆ? ಉದಾಹರಣೆಗೆ ನೋಡಿ, ಒಂದು ವ್ಯಕ್ತಿಗೆ ಹಣದ ಒಂದು ಸಂಪಾದನೆಯ ಹಿಂದೆ ತನ್ನ ಮನಸ್ಸನ್ನು ಏಕಾಗ್ರ ಮಾಡ್ತಾನೆ. ಇನ್ನೊಂದು ವ್ಯಕ್ತಿ ಸನ್ಮಾನ, ಮಾನ, ಬೇರೆಯವರಿಂದ ಗೌರವ ಇದರ ಪ್ರಾಪ್ತಿಯ ಹಿಂದೆ ತನ್ನ ಮನಸ್ಸನ್ನು ಏಕಾಗ್ರ ಮಾಡ್ತಾನೆ. ಮತ್ತೊಂದು ವ್ಯಕ್ತಿ ಅನೇಕ ಸಂಬಂಧಗಳು ಅಥವಾ ಸೌಲಭ್ಯಗಳನ್ನು ಶೇಖರಣೆ ಮಾಡುವಂಥರಲ್ಲಿ ತನ್ನ ಮನಸ್ಸನ್ನು ಏಕಾಗ್ರ ಮಾಡ್ತಾನೆ. ಇದೆಲ್ಲ ಮಾಡುವಂತಹ ಸಮಯದಲ್ಲಿ ಇದು ಬಹುಶಃ ನಮ್ಮ ಜೀವನಕ್ಕೆ ಕೆಲವು ಅಂಶಗಳು ಅವಶ್ಯಕ ಇರಬಹುದು. ಆದರೆ ಈ ಒಂದು ಹಾದಿಯಲ್ಲಿ ನಡೆಯುವಾಗ ಮನುಷ್ಯನಿಗೆ ಈರ್ಷೆ ಆಗಲಿ, ದ್ವೇಷ ಆಗಲಿ, ಪರಸ್ಪರ ಹೋಲಿಕೆಯಾಗಲಿ ಮಾಡ್ಕೊಳ್ತಾ ತನ್ನ ಮನಸ್ಸಿನಲ್ಲಿ ಬೇರೆಯವರ ಜೊತೆಯಲ್ಲಿ ಈರ್ಷಾ ದ್ವೇಷಗಳ ಒಂದು ಸಂಕೋಲೆಗೆ ಸಿಕ್ಕಾಕೊಳ್ತಾನೆ ಅಂದ್ಕೊಳ್ಳಿ. ಆಗ ನಮ್ಮ ಮನಸ್ಸಿನಲ್ಲಿರುವಂಥ ದೃಢತೆ ತನ್ನಿಂದ ತಾನೇ ಕೆಳಗಡೆ ಬರುತ್ತೆ ಅಥವಾ ಕಡಿಮೆ ಆಗುತ್ತೆ. ಅದಕ್ಕೆ ನೆಗೆಟಿವ್ ಟೆಂಡೆನ್ಸೀಸ್ ಅಂತ ಹೇಳ್ತೀವಿ. ಹಲವು ಬಾರಿ ನೋಡ್ತೇವೆ, ಒಂದು ವ್ಯಕ್ತಿಗೆ ಸನ್ಮಾನವೂ ಸಿಗುತ್ತೆ, ಹಣವೂ ಪ್ರಾಪ್ತಿಯಾಗತ್ತೆ, ಅಥವಾ ಅನೇಕ ಪ್ರಕಾರದ ಸೌಲಭ್ಯಗಳೂ ಪ್ರಾಪ್ತಿಯಾಗತ್ತೆ. ಹಾಗಿದ್ದರೂ ಸಹ ಏನು ನಾನು ಬಹಳ ಸಂತೃಪ್ತನಾಗಿದ್ದೀನಾ, ನನಗೆ ಸಫಲತೆ ಸಿಕ್ಕಿದೆ ಅಂತ ಹೇಳಿ ನನಗೆ ಅನುಭವ ಆಗ್ತಾ ಇದೆಯಾ ಅಂತ ಕೇಳಿದಾಗ ಸಾಮಾನ್ಯವಾಗಿ ಹೆಚ್ಚಾಗಿ ಇಲ್ಲ ಎನ್ನುವಂಥ ಉತ್ತರ ಸಿಗುತ್ತೆ. ಹಾಗಾದರೆ ಇಲ್ಲಿ ಏನು ಕಡಿಮೆಯಾಗಿದೆ ಅಂತ ಪ್ರಶ್ನೆ ಹುಟ್ಟಿದಾಗ ನನ್ನ ಆತ್ಮದ ಅನ್ವೇಷಣೆಯನ್ನು ನಾನು ಮಾಡಿಕೊಂಡೇ ಇಲ್ಲ, ಆತ್ಮದ ತೃಪ್ತಿ ಇಲ್ಲ ಅಂತ ಹೇಳ್ತಾರೆ. ಕೆಲವು ಸಾಮಾನ್ಯ ಭಾಷೆಯಲ್ಲಿ ನನಗೆಲ್ಲ ಸಿಕ್ಕಿದೆ ಆದರೆ ಏನಿಲ್ಲ, ಒಂದು ರೀತಿ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ. ಯಾಕೆ ಸಮಾಧಾನ ಇಲ್ಲ ಅಂತಂದರೆ ಯಾವ ಹಾದಿಯಲ್ಲಿ ನಾನು ನಡ್ಕೊಂಡು ಬಂದಿದ್ದೀನಿ ಅಲ್ಲಿ ನಾನು ಎಲ್ಲೋ ಒಂದು ಕಡೆ ಈರ್ಷಾ ದ್ವೇಷಕ್ಕಾಗಲಿ ಅಥವಾ ನಕಾರಾತ್ಮಕ ವಿಚಾರಗಳಿಗಾಗಲಿ ಅಥವಾ ಉದಾಸೀನತೆ ಆಲಸ್ಯಕ್ಕಾಗಲಿ ಸಿಕ್ಕಾಕ್ಕೊಂಡಿರ್ತೀನಿ. ಆ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿರುವಂಥ ಊರ್ಜಾ ಏನಿದೆ, ಶಕ್ತಿಯ ಸಂಚಾರ ಏನಾಗಬೇಕಾಗಿದೆ ಅದು ಕುಗ್ಗುವಿಕೆಯ ಕಡೆಗೆ ಬಂದ್ಬಿಡುತ್ತಂದರೆ ಇಳಿಮುಖವಾಗಿರುತ್ತೆ. ಇಲ್ಲ, ನನ್ನ ಸಫಲತೆಗೆ ಆಧಾರವಾಗಬೇಕಾಗಿರುವಂತಹ ಸಕಾರಾತ್ಮಕ ಚಿಂತನೆಯ ಶಕ್ತಿ ಏನಿದೆ ಅಲ್ಲಿ ಎಲ್ಲಾದರೂ ಸಹ ನಕಾರಾತ್ಮಕ ವಿಚಾರಗಳ ಒಂದು ಮಿಕ್ಸ್ಚಾರಿಟಿ ಆಗಿರುತ್ತೆ. ಅದಕ್ಕೆ ಬಹಳ ಸತಿ ನೋಡ್ತೇವೆ. ಒಂದು ಸಣ್ಣ ಉದಾಹರಣೆಯಿಂದ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ರಾಜ ತನ್ನ ಪ್ರಜೆಗಳನ್ನು ಬಹಳ ಸುಖಿಯನ್ನು ಇಡಬೇಕು ಅಂತ ಲಕ್ಷ್ಯ ಇಟ್ಕೊಂಡಿರ್ತಾನೆ. ಯಾಕೆ? ಅದು ರಾಜನ ಕರ್ತವ್ಯ, ನಿಜನೇ. ರಾಜ ಅಂತಂದಮೇಲೆ ತನ್ನ ಪ್ರಜೆಗಳಿಗೆ ಏನು ಬೇಕೋ ಆ ಸೌಲಭ್ಯಗಳನ್ನು ಕೊಡಬೇಕು. ಹಾಗಾಗಿ ಅವನ ಒಂದು
ಖಜಾನೆಯ ಕೋಶದಲ್ಲಿ ಸದಾ ಎಲ್ಲ ಧನ ಸಂಪತ್ತು ತುಂಬಿರಬೇಕು ಮತ್ತು ಯಾರೇ ಬಂದರೂ ಸಹ ಅವರಿಗೆ ದಾನ ಧರ್ಮ ಮಾಡುವಂಥದ್ದಾಗಲಿ, ಅವ್ರು ಏನು ಕೇಳಿದ್ರೆ ಅದನ್ನು ಕೊಡುವಂಥದ್ದಾಗಲಿ ಅವನ ಒಂದು ಲಕ್ಷ್ಯವಾಗಿರುತ್ತೆ. ಹಾಗಾಗಿ ಅವನೇನು ಅಂದ್ಕೊಳ್ತಾನೆ, ಯಾವುದೇ ಪ್ರಜೆಗಳು ನನ್ನ ಹತ್ರ ಬಂದಾಗ ಅವ್ರಿಗೆ ಏನು ಬೇಕೋ ಅದು ಕೊಟ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿದಾಗ ನನ್ನ ಯಶ್ ಪ್ರಾಪ್ತಿಯಾಗತ್ತೆ, ನನಗೆ ಗೌರವ ಸಿಗುತ್ತೆ, ನನಗೆ ಸನ್ಮಾನ ಸಿಗುತ್ತೆ, ನನ್ನ ಒಂದು ರಾಜನ ಸಿಂಹಾಸನ ದೃಢವಾಗಿರುತ್ತೆ ಅಂತ ತಿಳ್ಕೊಂಡಿರ್ತಾನೆ. ಇದನ್ನು ಮಾಡಲಿಕ್ಕೋಸ್ಕರ ಆ ರಾಜ ಏನು ಮಾಡ್ತಾನೆ, ತನ್ನ ಕೋಶದಲ್ಲಿರುವಂಥ ಹಣವನ್ನೆಲ್ಲ ಖರ್ಚು ಮಾಡ್ತಾ ಇರ್ತಾನೆ. ಪ್ರಜೆಗಳೆಲ್ಲ ಬಹಳ ಆರಾಮವಾಗಿ ತಿಂದು ಉಂಡು ಏನು ಬೇಕೋ ಅದನ್ನು ರಾಜನ ಒಂದು ದರ್ಬಾರಲ್ಲಿ ಬಂದು ಕೇಳೋದು, ತಗೊಳ್ಳೋದು, ಹೋಗೋದು. ಹೀಗೆ ಪ್ರತಿದಿನ ಪ್ರಜೆಗಳೆಲ್ಲರೂ ಬಂದು ತಮ್ಮ ಅವಶ್ಯಕ ವಸ್ತುಗಳನ್ನು ರಾಜನ ಹತ್ರ ಬೇಡಿ ತಗೊಂಡೋಗಿ ಆರಾಮವಾದ ಜೀವನವನ್ನು ನಡೆಸ್ತಾ ಇದ್ದರು. ಯಾವುದೇ ಶ್ರಮ ಇಲ್ಲದೆ ಎಲ್ಲವೂ ಪ್ರಾಪ್ತವಾಗ್ತಾ ಇದ್ದರಿಂದ ಅವರಲ್ಲಿ ವಿಲಾಸಿ ಜೀವನ, ಅನೇಕ ವ್ಯರ್ಥತೆ, ಅನೇಕ ಪ್ರಕಾರದ ಒಂದು ದುಂದು ವೆಚ್ಚಗಳು, ಅನೇಕ ವಿಕೃತ ಅಭ್ಯಾಸಗಳಿಗೆ ಪ್ರಜೆಗಳು ವಶರಾಗ್ತಿದ್ರು. ಆದರೆ ರಾಜನ ಮಾತ್ರ ಬಹಳ ತುಂಬು ಹೃದಯದಿಂದ ಹೊಗಳ್ತಾ ಇದ್ದರು. ಏಕೆಂದರೆ ರಾಜ ನಮಗೇನೂ ಕಡಿಮೆ ಮಾಡಿಲ್ಲ ಅಂತ. ಕೊನೆಗೆ ಒಂದು ದಿವಸ ರಾಜನ ಕೋಶದಲ್ಲಿ ಬಹಳಷ್ಟು ಖಜಾನೆ ಖರ್ಚಾಯಿತು, ಖಾಲಿ ಆಗ್ತಾ ಬಂತು. ಈಗ ರಾಜನಿಗೆ ಯೋಚನೆ ಆಗುತ್ತೆ, ನನ್ನ ಸನ್ಮಾನ ಹೊರಟೋಗುತ್ತೆ, ನನ್ನ ಧನ ಸಂಪತ್ತೂ ಖಾಲಿ ಆಗ್ತಾ ಇದೆ, ಈಗೇನಾದರೂ ಮಾಡಿ ಇದನ್ನು ತುಂಬಿಸ್ಬೇಕು ಅಂತ ಹೇಳಿ ಕೊನೆಗೆ ಅವನೊಂದು ಯೋಜನೆ ಮಾಡಿ ಇನ್ನೊಂದು ರಾಜನ ಒಂದು ರಾಜ್ಯವನ್ನು ಆಕ್ರಮಣ ಮಾಡ್ತಾನೆ. ಅಲ್ಲಿ ಆ ರಾಜನನ್ನು ಸೋಲಿಸಿ ಅಲ್ಲಿನ ಸಂಪತ್ತೆಲ್ಲ ಮತ್ತೆ ತನ್ನ ರಾಜ್ಯಕ್ಕೆ ತಗೊಂಡು ಬರ್ತಾನೆ. ಮತ್ತೆ ಪ್ರಜೆಗಳಿಗೆ ಅದನ್ನು ಪುನಃ ಕೊಡುವಂತಹ ಒಂದು ಪ್ರಕ್ರಿಯೆ ಚಾಲು ಇಟ್ಟಿರ್ತಾನೆ. ಈ ರೀತಿ 2-3 ಬಾರಿ ಮಾಡಿದ ನಂತರ ರಾಜನಿಗೆ ಎಲ್ಲವೂ ಸನ್ಮಾನ ಸಿಗುತ್ತೆ, ಸಂಪತ್ತು ಸಿಕ್ಕಿರುತ್ತೆ, ಪ್ರಜೆಗಳು ತುಂಬ ಕೊಂಡಾಡ್ತಾರೆ. ಆದರೆ ರಾಜನ ಮುಖ ಮಾತ್ರ ಸದಾ ಉದಾಸೀನವಾಗಿರುತ್ತೆ, ಅತೃಪ್ತವಾಗಿರುತ್ತೆ, ಅಶಾಂತವಾಗಿರುತ್ತೆ. ಒಂದು ದಿನ ಅವನ ರಾಜ್ಯದಲ್ಲಿ ಒಬ್ಬ ಸಾಧು ನಡೆದು ಹೋಗಬೇಕಾದ್ರೆ ಆ ರಾಜನ ಮುಖವನ್ನು ನೋಡ್ತಾ ಬಹಳ ವ್ಯಾಕುಲತೆಯಿಂದ ದರ್ಬಾರಲ್ಲಿ ಬಂದು ರಾಜನಿಗೆ ಕೇಳ್ತಾನೆ, ರಾಜ, ನಿನ್ನ ವ್ಯಾಕುಲತೆಗೆ ಕಾರಣ ಏನು? ನಿನ್ನ ಮುಖದಲ್ಲಿ ಇಷ್ಟೊಂದು ಪ್ರಜೆಗಳು ನಿನ್ನನ್ನು ಕೊಂಡಾಡ್ತಾ ಇದ್ದಾರೆ, ಎಲ್ಲವನ್ನೂ ನೀನು ಪ್ರಜೆಗಳಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀಯ, ಆದರೆ ನಿನ್ನ ಮುಖದಲ್ಲಿ ಮಾತ್ರ ಯಾಕೆ ಆ ಒಂದು ಖುಷಿಯಾಗಲಿ ಸಂತೃಪ್ತಿಯಾಗಲಿ ಇಲ್ಲ, ಏನು ನಿನ್ನ ಚಿಂತೆ ಅಂತ. ಆಗ ರಾಜ ಹೇಳ್ತಾನೆ, ನಾನು ಎಲ್ಲವನ್ನೂ ಸಹ ಪ್ರಜೆಗಳಿಗೆ ಹಂಚ್ತಾ ಇದ್ದೀನಿ, ನಾನು ಯಾವುದೊಂದು ಸ್ವಾರ್ಥ ಇಟ್ಕೊಳ್ಳದೆ ನನ್ನ ದರ್ಬಾರಲ್ಲಿರುವಂತಹ ನನ್ನ ಕೋಶದಲ್ಲಿರುವಂಥ ಎಲ್ಲ ಹಣಕಾಸು ಖಜಾನೆಯಲ್ಲಿರುವಂಥದ್ದೆಲ್ಲವನ್ನ ಖರ್ಚು ಮಾಡ್ತಾ ಇದ್ದೀನಿ. ಆದರೆ ಏನೋ ಒಂದು ರೀತಿ ಮಾನಸಿಕವಾದಂಥ ಒಂದು ಅಶಾಂತಿ ಅಥವಾ ಅತೃಪ್ತಿ ನನ್ನನ್ನು ಕಾಡ್ತಾ ಇದೆ ಅಂತ. ಹಾಗಾದರೆ ಈ ಒಂದು ಧನರಾಶಿಯನ್ನೆಲ್ಲ ನೀನು ಹೇಗೆ ಸಂಪಾದನೆ ಮಾಡಿದೆ ಅಂತ ಕೇಳ್ತಾರೆ. ಆಗ ರಾಜ ಹೇಳ್ತಾನೆ, ನನ್ನ ಒಂದು ಧನರಾಶಿ ಕಡಿಮೆ ಆದಾಗ, ಖರ್ಚಾದಾಗ ನಾನು ಅನ್ಯ ರಾಜ್ಯದ ಮೇಲೆ ಆಕ್ರಮಣ ಮಾಡಿ ಅಲ್ಲಿನ ಸಂಪತ್ತನ್ನು ತಗೊಂಡು ಬಂದು ಹಂಚ್ತಾ ಇದ್ದೆ. ಆಗ ಸಾಧು ಹೇಳ್ತಾನೆ, ರಾಜನಾದವನು ಪ್ರಜೆಗಳನ್ನು ನೋಡ್ಕೊಳ್ಬೇಕು ನಿಜನೇ, ಆದರೆ ಪ್ರಜೆಗಳಿಗೆ ತನ್ನ ಯಥಾರ್ಥ ಕರ್ತವ್ಯವನ್ನು ಕಲಿಸಿ ಅವರಲ್ಲಿ ಮನೋಬಲ ಹೆಚ್ಚಿಸಿ ಶ್ರಮದಿಂದ ತಮ್ಮ ಒಂದು ಜೀವನದ ಅವಶ್ಯಕತೆ ವಸ್ತುಗಳನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಮಾರ್ಗವನ್ನು ತೋರಿಸ್ಬೇಕೇ ವಿನಃ ನೀನು ರಾಜನಾಗಿ ಕೇವಲ ಸನ್ಮಾನವನ್ನು ಬಯಸಿ ಗೌರವವನ್ನು ಬಯಸಿ ಎಲ್ಲ ಪ್ರಜೆಗಳನ್ನು ನೀನು ಆಲಸ್ಯಾಗಿ ನೀನು ಆಕ್ರಮಣ ಮಾಡಿ ತಗೊಂಡು ಬಂದಂಥ ಆ ಒಂದು ಧನರಾಶಿಯನ್ನು ಇವರಿಗೆ ಕೊಡೋದ್ರಿಂದ ಕಾರ್ಮಿಕವಾಗಿ ನೀನು ಅಲ್ಲಿ ಮಾಡಿದ್ದು ಒಂದು ತಪ್ಪು ಕರ್ಮ, ಅದನ್ನು ತಗೊಂಡು ಬಂದು ಇಲ್ಲಿ ದಾನವಾಗಿ ಕೊಟ್ಟರು ಅದನ್ನು ಇವರು ಸೇವಿಸಿ ಅವರ ಜೀವನದಲ್ಲೂ ಸಹ ಅಶಾಂತಿ ಅಥವಾ ಆಲಸ್ಯ ಎನ್ನುವಂಥದ್ದು ಬೇರೂರಿದೆ. ಇದಕ್ಕೆ ಕಾರಣವೇ ನಿನ್ನಲ್ಲಿ ಅತೃಪ್ತಿ ಎನ್ನುವಂಥದ್ದು ಆವರಿಸ್ಕೊಂಡಿದೆ. ಇನ್ನು ಈ ಪ್ರಕ್ರಿಯೆಯನ್ನು ಪರಿವರ್ತನೆ ಮಾಡು, ನಿನ್ನಲ್ಲಿ ಮನೋಬಲ ಹೆಚ್ಚಿಸ್ಕೋ, ಸ್ಥಾನಮಾನಕ್ಕಾಗಿ ಅಲ್ಲ, ನೀನು ಪರಿಶ್ರಮ ಪಡಬೇಕು, ನಿನ್ನ ಪ್ರಜೆಗಳನ್ನೂ ಸಹ ಯಥಾರ್ಥವಾಗಿ ಕರ್ಮವನ್ನು ಮಾಡಿ ಸಂಪಾದನೆ ಮಾಡುವಂತಹ ಶ್ರೇಷ್ಠ ಕರ್ಮದ ಕಡೆಗೆ ಕರ್ಮಯೋಗವನ್ನು ಮಾಡಿ ಆ ಒಂದು ಸಂಪಾದನೆ ಮಾಡುವಂತಹ ಒಂದು ಕಲೆಯನ್ನು ಕಲಿಸಬೇಕು. ಅದು ರಾಜನ ಕರ್ತವ್ಯ ಅಂತ ಹೇಳ್ತಾನೆ. ಇದರಲ್ಲಿ ಆ ತಾತ್ಪರ್ಯ ಅರ್ಥ ಮಾಡ್ಕೊಳ್ಳುವಂಥದ್ದು ಏನಂತಂದರೆ, ಮನುಷ್ಯ ಧನರಾಶಿಗಾಗಲಿ ಸಂಪತ್ತಿಗಾಗಲಿ ಮಾನ ಸನ್ಮಾನಕ್ಕಾಗಲಿ ಆ ಒಂದು ಹಿಂದೆ ಹೋದಾಗ ಅನೇಕ ಮಾರ್ಗಗಳಲ್ಲಿ ಸತ್ಮಾರ್ಗದಿಂದ ಸಂಪಾದನೆ ಮಾಡಿದಾಗ ಖುಷಿ ಅನುಭವ ಆಗುತ್ತೆ. ಅದೇ ಮಾರ್ಗ ಎನ್ನುವಂಥದ್ದು ತಪ್ಪು ಹಾದಿ ಹಿಡಿದಾಗ ಅದರಿಂದ ತನ್ನ ಖುಷಿನೂ ಕಳ್ಕೊಳ್ತಾನೆ, ತಾನು ಯಾರಿಗೋಸ್ಕರ ಸಂಪಾದನೆ ಮಾಡಿ ಕೊಟ್ಟಿರ್ತಾನೆ ಅವರಿಗೂ ಸಹ ಅದರ ಒಂದು ಪರಿಣಾಮ ಏನಾಗುತ್ತೆ, ಅವರು ಆಲಸ್ಯ ಅಥವಾ ಅತೃಪ್ತರಾಗ್ತಾರೆ. ಆದ್ದರಿಂದ ಆತ್ಮೀಯರೇ,
ಪರಮಾತ್ಮ ನಮಗೆ ಈಶ್ವರೀಯ ವಿದ್ಯಾಲಯದಲ್ಲಿ ತಿಳಿಸ್ಕೊಡುವಂತೆ ಕರ್ಮಯೋಗಿಗಳಾಗಿ, ಕರ್ಮ ಸನ್ಯಾಸಿಗಳಾಗಬೇಡಿ, ಉದಾಸೀನರಾಗಬೇಡಿ, ಆಲಸ್ಯಗಳಾಗಬೇಡಿ. ಆದರೆ ಇಂದ್ರಿಯಗಳನ್ನು ಶ್ರೇಷ್ಠ ಕರ್ಮದಲ್ಲಿ ತೊಡಗಿಸಿ ತಮಗೆ ಏನು ಬೇಕೋ ಅದನ್ನು ಸಂಪಾದನೆ ಮಾಡುವಂತಹ ಒಂದು ಹಾದಿಯಲ್ಲಿ ಶ್ರೇಷ್ಠ ಕರ್ಮವನ್ನು ಮಾಡಿ ಹಾಗೂ ಬೇರೆಯವರಿಗೂ ಶ್ರೇಷ್ಠ ಕರ್ಮವನ್ನು ಕಲಿಸಿ. ಇದರಿಂದ ಜೀವನ ಸಫಲವಾಗುತ್ತೆ. ಜೀವನ ಸಫಲತೆ ಅಂದರೆ ಖುಷಿಯ ಅನುಭವ ಆಗುತ್ತೆ. ಹೀಗಾಗಿ ಅನೇಕ ಈರ್ಷ್ಯಾದ್ವೇಷಗಳಾಗಲಿ ಅಥವಾ ಅನೇಕ ಅಧರ್ಮದ ಮಾರ್ಗಕ್ಕೆ ಹೆಜ್ಜೆ ಇಡುವಂತಹ ಒಂದು ಪರಿಸ್ಥಿತಿಗಳನ್ನು ನಾವು ಪಾರು ಮಾಡ್ಬೋದು. ಹಾಗಾಗಿ ಸಫಲತೆಗೆ ಆಧಾರ ನಮ್ಮ ಮನಸ್ಸಿನ ಒಂದು ಚಿಂತನೆ, ನಮ್ಮ ಮನಸ್ಸಿನ ಶಕ್ತಿಯನ್ನು ಒಂದು ಊರ್ಜಾ ಅಂದರೆ ಒಂದು ಪವರ್ ಸ್ಟೇಷನ್ ಥರ ಪರಿವರ್ತನೆ ಮಾಡಿಕೊಳ್ಳುವಂಥ ಶಕ್ತಿನೂ ನಮ್ಮಲ್ಲೇ ಇದೆ. ಸಿಂಹದ ಒಂದು ಶಕ್ತಿ ಏನಂದರೆ ಅದು ಒಂದೇ ಕಾಡಲ್ಲಿ ಆರಾಮವಾಗಿರುತ್ತೆ. ಆದರೆ ಅದನ್ನೇ ಒಂದು ನಾನು ಚಿಕ್ಕ ಮೊಲ ಆಗಿದ್ದೀನಿ ಅಥವಾ ಬೆಕ್ಕಾಗಿದ್ದೀನಿ, ಜಿಂಕೆ ಮರಿಯಾಗಿದ್ದೀನಿ ಅಂತ ತಿಳ್ಕೊಂಡು ತನ್ನನ್ನು ತಾನು ಒಂದು ಗೂಡಲ್ಲಿ ಇಟ್ಕೊಂಡು ಅನೇಕರ ಮೇಲೆ ಡಿಪೆಂಡಾಗಿ ಜೀವನ ನಡೆಸುವಂತಹ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಾಗ ಅದಕ್ಕೂ ಯಾರೂ ಏನು ಮಾಡೋಕ್ಕಾಗಲ್ಲ. ಅಂದರೆ ಅರ್ಥ ನಮ್ಮಲ್ಲಿ ಆ ಶಕ್ತಿ ಇದೆ. ನಮ್ಮಲ್ಲಿ ಸ್ವತಂತ್ರವಾಗಿ ನಮ್ಮ ಸಕಾರಾತ್ಮಕ ಚಿಂತನೆಯಿಂದ ಜೀವನ ಸಫಲ ಮಾಡಿಕೊಳ್ಳುವಂಥ ಶಕ್ತಿ ಪರಮಾತ್ಮ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾನೆ. ಅದನ್ನು ನಾವು ಉಪಯೋಗಿಸಿ ನಮ್ಮ ಸಫಲತೆಯನ್ನು ನಾವು ಪಡೆಯಬಹುದು. ಆ ಕಾರಣ ಬಹಳ ಸುಂದರವಾದಂತಹ ಉಕ್ತಿ ಇದೆ, ಮನಸ್ಸನ್ನು ಗೆದ್ದವನು ಜಗತ್ತನ್ನು ಗೆಲ್ಲುತ್ತಾನೆ, ಮನಸ್ಸಿನಿಂದ ಸೋತವನು ಜಗತ್ತಿನಿಂದನೇ ಸೋತೋಗ್ತಾನೆ ಅಂತ ಹೇಳಿ. ಆದ್ದರಿಂದ ಆತ್ಮೀಯರೇ, ಪರಮಾತ್ಮನ ದಿವ್ಯ ಸ್ಮೃತಿಯಲ್ಲಿ ನಾವು ಕುಳಿತುಕೊಂಡು ಪ್ರತಿನಿತ್ಯ ಸಚ್ಚಿಂತನೆ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಮನೋಬಲ ಹೆಚ್ಚಾಗುತ್ತೆ. ಇದರಿಂದ ಅನೇಕ ವಿಕೃತಗಳಿಂದ ದೂರವಾಗಿ ಸಫಲತೆಯ ಶಿಖರವನ್ನು ನಾವು ಅವಶ್ಯವಾಗಿ ಏರಬಹುದಾಗಿದೆ. ಓಂ ಶಾಂತಿ.